ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ವಿಶೇಷ ದಿನದಲ್ಲಿ ವಿಶೇಷ ಹೇಗೆ ಅಂತಂದರೆ, ಈ ಪಂಚಮಿ ದಶಮಿ ಸ್ವಲ್ಪ ಹೊತ್ತು ಕೊಡುವಂಥದ್ದು ಈ ಮಾಘ ಮಾಸದಲ್ಲೇ ಪಂಚಮಿ ಅತ್ಯಂತ ಅದ್ಭುತವಾಗಿರುವಂಥದ್ದು. ಅದರಲ್ಲೂ ಶುಕ್ರವಾರ ಬಿದ್ದಿದೆ. ಮತ್ತು ಯಾರಿಗಾದರೂ ಈ ನಾಗದೋಷ, ಈ ಸರ್ಪದೋಷ, ಕಿವಿ ನೋವು, ಚರ್ಮದ ಕಾಯಿಲೆ, ತುಂಬ ಕೆರೆತ ಇದೆಲ್ಲ ಇದೆಯಲ್ಲ, ನೀವು ಒಂದು ತಿಂಗಳಿಂದ ಮಾಡ್ಕೊಂಡು ಬನ್ನಿ, ಆಗಿರಲ್ಲ. ಇವತ್ತು ಒಂದೇ ದಿನ ನೀವು ಹೋಗಿ ಈ ಅಶ್ವತ್ಥಕಟ್ಟೆಯಲ್ಲಿರ್ತಕ್ಕಂತಹ ಆ ದೇವತೆಗಳಿಗೆ ಹಾಲು ಎರೆದು ಒಂದಷ್ಟು ಬೆಲ್ಲವನ್ನು ನೈವೇದ್ಯ ಮಾಡಿ ಬನ್ನಿ. ಒಂದು ಹುತ್ತಕ್ಕೆ ಸ್ವಲ್ಪ ಹಾಲು ಹಾಕಿ ಅಲ್ಲೊಂದಷ್ಟು ಬೆಲ್ಲವನ್ನು ಇಟ್ಟು ಬನ್ನಿ. ಈ ದಿವಸ ಮಾಡಲೇಬೇಕಾಗಿರುವಂಥದ್ದು. ಇವತ್ತೇನಾದರೂ ನಾನು ಮಾಡ್ಕೊಳ್ತೀನಿ ಅಂತಂದರೆ, ನಾನು ಮೊದಲೇ ತಿಳಿಸಿದ್ದೇನೆ ನಿಮಗೆ, ಆ ಆ್ಯಪ್ ಕೂಡ ತಿಳಿಸಿದ್ದೇನೆ, ಸ್ತೋತ್ರಮಾಲ ಅನ್ನೋ ಆ್ಯಪಲ್ಲಿ ಇರುತ್ತೆ ಅಂತ. ಅದರಲ್ಲಿ ನವನಾಗ ಸ್ತೋತ್ರ ಅಂತ ನೀವು ಗೂಗಲ್ ಬಂದರೂ ಸಿಗುತ್ತೆ. ನವನಾಗ ಸ್ತೋತ್ರವನ್ನು ತೀರಾ ಚಿಕ್ಕದು, ದೊಡ್ಡದೇನಿಲ್ಲ, 9 ಸಲ ಈ ಪಂಚಮಿಯಿಂದ ಕುಳಿತುಕೊಂಡು ಹೇಳಿದರೆ, ನೀವು ಎಲ್ಲೋ ಕಾಳಹಸ್ತಿಗೋ, ಕುಕ್ಕೆಗೋ, ಘಾಟಿಗೋ ಹೋಗಿ ಈ ಸರ್ಪದೋಷವನ್ನು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀರಲ್ಲ, ಆದರೂ ಕಾರಣ ಅಂತದ್ದು ಯಾವ ರೀತಿಯಾಗಿರ್ತಕ್ಕಂಥ ವಸ್ತುಗಳಲ್ಲಿ ಇರಲಿಲ್ವೋ, ಅಥವಾ ಮಾಡೋ ಅಂಥವ್ರು ಏನಾದರೂ ಕೂಡ ಸರಿಯಾಗಿ ಮಾಡಿಸಲಿಲ್ಲವೋ, ಕಾರಣಾಂತರದಿಂದ ಬಹುಶಃ ಆ ಪೂಜೆಯ ಫಲ ನಮಗೆ ಲಭಿಸಲಿಲ್ಲ ಅಂತಂದರೆ, ಲಭಿಸಲೇಬೇಕು ಅಂತಂದರೆ ಈ ದಿನ ಇದೆಯಲ್ಲ ಪಂಚಮಿಯಂದು ನವನಾಗ ಸ್ತೋತ್ರವನ್ನು ಒಮ್ಮೆ ನೀವು ಕುಕ್ಕೆಯ ಭಗವಂತನನ್ನು ಸ್ಮರಣೆ ಮಾಡಿಕೊಳ್ಳಿ. ನೀವು ಎಂದಾದ್ರೂ ಕಾಳಹಸ್ತಿಗೆ ಹೋಗಿದ್ರೆ ಆ ಕಾಳಹಸ್ತಿಯ ಮಹಾನುಭಾವನಾಗಿರತಕ್ಕಂತಹ ಆ ಲಿಂಗವನ್ನು ಕೂಡ ತಿಳಿದುಕೊಳ್ಳಿ. ಇನ್ನು ಘಾಟಿಗೆ ಹೋಗಿದ್ರೆ ಆ ಸುಬ್ರಹ್ಮಣ್ಯನ ಕೂಡ ನೆನಪು ಮಾಡಿಕೊಳ್ಳಿ. ಮಾನಸಿಕವಾಗಿ 3 ಕ್ಷೇತ್ರಗಳಿಗೆ ಹೋಗಿ ಬನ್ನಿ. ಪ್ರೀತಿ ಒಂದು 2 ನಿಮಿಷ ಕಾಲ ಮನೆಯಲ್ಲಿ ಕುಳಿತುಕೊಂಡು ನೀವು ಧ್ಯಾನಸ್ಥರಾಗಿ ಧ್ಯಾನದಲ್ಲೇ ಆ ಕ್ಷೇತ್ರಗಳನ್ನು ನೋಡುತ್ತಾ ಬನ್ನಿ. ಎಷ್ಟೊಂದು ಆನಂದ ಪುಳಕಿತರಾಗ್ತೀರಿ ಅಂತಂದರೆ ಅಷ್ಟೊಂದು ಆನಂದ ಪುಳಕಿತರಾಗ್ತೀರಿ. ಕೊನೆ ಪಕ್ಷಿ ಇವತ್ತು ಯಾರಿಗಾದರೂ ಹಾಲು ದಾನ ಮಾಡಿದರೂ ಕೂಡ ನಿಮ್ಮ ಮನಸ್ಸು ಹಾಲಿನಂತೆ ಆಗುವುದು, ನಿಮ್ಮ ಬದುಕು ಕೂಡ ಹಾಲಿನಂತೆ ಆಗುವುದು. ನಮಗೆ ಬೇಕಾಗಿರೋದೇ ಅದು. ಕಪ್ಪಿರಬಾರ್ದು, ದಾಟಿರಬಾರ್ದು, ಅವಮಾನ ಆಗಬಾರ್ದು, ನಮ್ಮ ಮೇಲೆ ಅಪವಾದಗಳು ಬರಬಾರ್ದು, ಅವಮಾನಗಳಾಗಬಾರ್ದು ಅಂತಂದರೆ ಹಾಲಲ್ಲಿ ನೀವು ಹೆಂಗೆ ಏನು ಹುಡ್ಕಕ್ಕೆ ಬರಲ್ಲ. ಹಾಗೆ ಹಾಲಿನಂತ ಮನಸ್ಸಾಗಬೇಕು ನಿಮ್ಮ ಕುಟುಂಬದವರದಂದರೆ ಹಾಲು ದಾನ ಮಾಡುವಂಥದ್ದು, ಜೊತೆಗೆ ಆ ಒಂದು ಅಶ್ವತ್ಥಕಟ್ಟೆ ಇರತಕ್ಕಂಥ ನಾಗನಿಗೆ ಹಾಲು ಹರಿಯೋದು. ಶುಭಂಭೂಯ.